ನನ್ನ ಗೌರವಾನ್ವಿತ ಪತ್ರಿಕಾ ಮಾಧ್ಯಮದವರಿಗೆ ಈ ದಿನ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾವೆಲ್ಲ ತವರೇಕೆರೆ ಗ್ರಾಮದ ಏನು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಏನು ಶ್ರೀ ಬಂಡಿ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಕೈವಾಡಸ್ಥರು ನಾವೆಲ್ಲ. ಹಾಗಾಗಿ ಈ ದಿನ ನಾವು ಗ್ರೇಡ್ 2 ತಹಸೀಲ್ದಾರ್ನ ಯಾಕಪ್ಪ ಮೀಟ್ ಮಾಡಿದ್ವಿ ಅಂದರೆ, ಇವತ್ತು ತಹಸೀಲ್ ದಂಡಾಧಿಕಾರಿಗಳು ಕಾರ್ಯನಿಮಿತ್ತ ಬೇರೆ ಕಡೆ ಹೋಗಿರೋದ್ರಿಂದ ಈ ದಿನ ಅವರಿಗೆ ಮನವರಿಕೆ ಮಾಡಕ್ ಬಂದಿದ್ವಿ. ಯಾಕೆಂದ್ರೆ ನಾವು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಏನು ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನದ ಎಲ್ಲ ಕೈವಾಡಸ್ಥರು. ನಾವು ಶ್ರಾವಣ ಮಾಸ ಅಂತ ಆಗ್ಲಿ, ಮಾಘ ಮಾಸ ಅಂತ ಆಗ್ಲಿ, ಹಾಗೂ ಧನುರ್ಮಾಸ ಅಂತ ಆಗ್ಲಿ, ಜೊತೆಗೆ ಏನು ರಥಸಪ್ತಮಿ ದಿನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗಾಗಿ ಬಂಡಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು 13 ಮತ್ತು 14ನೇ ಮತ್ತೆ 239 ಸರ್ವೆ ನಂಬರ್ ಅಲ್ಲಿ ಸುಮಾರು 69 ಎಕರೆ ಜಮೀನಿದ್ದು, ಆ ಜಮೀನ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಉಳುಮೆ ಮಾಡ್ಕೊಂಡ್ ಬಂದಿದೀವಿ. ಈಗ ನಮ್ಮ ಜಯಚಂದ್ರ ಸಾಹೇಬರಿಗೆ ಕಾಣದ ಕೈಗಳು ಮಿಸ್ಗೈಡ್ ಮಾಡಿ ಆ ಜಮೀನ ಅಂದ್ರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಜಮೀನ 69 ಎಕರೆನಲ್ಲಿ ಸುಮಾರು 40 ಎಕರೆನ ಏನು ಸೋಲಾರ್ ಕಂಪನಿಗೆ ಅಂದ್ರೆ ವಿದ್ಯುತ್ ಸ್ಥಾವರ ಘಟಕಕ್ಕೆ ಕಂಪನಿಗೆ ಹೊರಟಿದ್ದಾರೆ. ಇದನ್ನ ನಮ್ಗೆ ಅದೇನ ಕೊಟ್ಬಿಟ್ರೆ ಇಷ್ಟು ಜನಕ್ಕೂ ಬಾಯಿಗೆ ಮಣ್ಣಾಗ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ಇದನ್ನ ಸಾಹೇಬರ ಗಮನಕ್ಕೆ ತರಬೇಕು. ಜೊತೆಗೆ ಏನು ನಮ್ಮ ಗ್ರೇಡ್ 2 ತಹಸೀಲ್ದಾರ್ಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಇದು ಯಾವುದೇ ಕಾರಣಕ್ಕೂ ನೀವು ಇದನ್ನ ಸೋಲಾರ್ ಕಂಪ್ನಿ ಕೊಡೋದು ಬೇಡ. ನಮ್ಗೆ ಏನು ಉಳುಮೆ ಮಾಡ್ಕೊಂಡು ಹೋಗ್ತಿದ್ವೋ ನಮ್ಗೆ ಬೈಫಾರ್ಕೇಟ್ ಆಗಿ ದೇವಸ್ಥಾನ ಹೆಸರಿನಲ್ಲಿ ಇರ್ಲಿ, ಜಮೀನ್ ಬೇಡ ಅಂತ ಹೇಳಲ್ಲ. ಬೈಫಾರ್ಕೇಟ್ ಮಾಡ್ಕೊಂಡು ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ಜಮೀನ ಉಳುಮೆ ಮಾಡ್ಕೊಂಡು ಹೋಗ್ರಿ ಅಂತ ಯಥಾವತ್ತಾಗಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂತ. ಯಾಕೆಂದ್ರೆ ನಮ್ಗೆ ಯಾವುದೇ ಒಂದು ಮುದ್ರಾ ಇಲಾಖೆಯಿಂದ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ, ಒಂದು 10 ರೂಪಾಯಿನೂ ನಮಗೆ ಆದಾಯ ಇಲ್ಲ, ಸಂಬಳ ಕೊಡ್ತಾ ಇಲ್ಲ. ಹಾಗಾಗಿ ಯಾರೋ ಒಬ್ರು ಕಾಣದ ಕೈಗಳು ನಿಮ್ಗೆ ಇದು ಸೋಲಾರ್ ಕಂಪ್ನಿಗೆ ಕೊಟ್ರೆ ಈ ಗ್ರೇಡ್ ಏನು ದೇವಸ್ಥಾನ ಬಿ ಗ್ರೇಡ್ ಹೋಗುತ್ತೆ, ನಿಮ್ಗೆಲ್ಲ ಸಂಬಳ ಫಿಕ್ಸ್ ಮಾಡ್ತದೆ ಅಂತ ಎಲ್ಲ ಸುಮ್ಮನೆ ಊಹಾಪೋಹಗಳನ್ನ ಹಬ್ಬಿಸ್ಕೊಂಡು ಎಲ್ಲ ನಮ್ಮನ್ನೆಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ. ದಯವಿಟ್ಟು ಈ ಕೆಲಸ ಮಾಡಬೇಡ್ರಿ. ಯಾವುದೇ ಕಾರಣಕ್ಕೂ ದೇವ್ರ ಜಮೀನ ಅಡ ಇಟ್ಬಿಟ್ಟು ನಾವು ಬಿ ಗ್ರೇಡ್ಗೆ ಕಳ್ಸೋದಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಏನು ನೀವು ಉಂಡಿ ಬಿದ್ದಂತ ಆದಾಯನ, ಉಂಡಿಗೆ ಬಿದ್ದಂತ ಕಾಣಿಕೆನ ಅದರಲ್ಲಿ ನಾವು ಬಿ ಗ್ರೇಡ್ಗೆ ಹೋಗೋಕೆ ಪ್ರಯತ್ನ ಪಡೋಣ. ಹಾಗಾಗಿ ಅಡಮಾನ ಇಟ್ಬಿಟ್ಟು ನಾವು ಬಿ ಗ್ರೇಡ್ ಕಳ್ಸಕ್ ಬೇಡ. ದಯವಿಟ್ಟು ನಮ್ಗೆ ಉಳುಮೆ ಮಾಡ್ಕೊಂಡು ಯಥಾಸ್ಥಿತಿಯಾಗಿ ಉಳುಮೆ ಮಾಡ್ಕೊಂಡು ಹೋಗಕ್ಕೆ ಅವಕಾಶ ಮಾಡ್ಕೊಳ್ರಿ ಅಂತ ಜಯಚಂದ್ರ ಸಾಹೇಬರಿಗೆ ಮನವಿ ಮಾಡ್ಕೊಳ್ತಾ. ಯಾಕೆಂದ್ರೆ ನೀವು ಯಾವುದೇ ಈ ತಾಲ್ಲೂಕಿನ ಅಭಿವೃದ್ಧಿ ಪಥದತ್ರ ಕೊಂಡೊಯ್ತಿದ್ರ. ಹಾಗಾಗಿ ನಮ್ಗೆ ಯಾಕೆಂದ್ರೆ ಇಷ್ಟು ಜನಕ್ಕೂ ಅನ್ಯಾಯ ಮಾಡಬೇಡ್ರಿ, ನಾವು ನಿಮ್ಮನ್ನೇ ನಂಬ್ಕೊಂಡಿದೀವಿ, ನೀವು ಯಾವುದೇ ಕಾರಣಕ್ಕೂ ಇದನ್ನ ಕೊಡಬೇಡ್ರಿ ಅಂತ, ಕೊಡೋದಿಲ್ಲ ಅಂತ ನಾನು ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಹವಲ್ನ ನೀವು ಸ್ವೀಕರಿಸಬೇಕು. ಮತ್ತೆ DC ಮೇಡಮ್ನರ್ಗು ಏನು ಅವ್ರನ್ನೂ ಕಾಣ್ತೀವಿ. ಅಕಸ್ಮಾತ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಅಂದ್ರೆ ಇದೊಂದು 15 ದಿನದೊಳಗಡೆ ನಮ್ಗೆ ಯಾವುದೇ ಮಾಹಿತಿ ಬರಲಿಲ್ಲ ಅಂದ್ರೆ ನಾವು ಇದೇ ತಹಸೀಲ್ದಾರ್ ಆಫೀಸಲ್ಲಿ ಬಂದು ಮುಷ್ಕರ ಮಾಡೋದ್ರಿಗೆ ಎರಡು ಮಾತಿಲ್ಲ. ಹಾಗಾಗಿ ದಯವಿಟ್ಟು ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಇಲ್ಲ, ಮುಂದಿನ ದಿನಗಳಲ್ಲಿ ಏನು ದೇವಸ್ಥಾನದ ಕೆಲಸ ಕಾರ್ಯಗಳು ಆಗ್ಲಿಲ್ಲ ಅಂದ್ರೆ ಇದಕ್ಕೆಲ್ಲ ಹೊಣೆಗಾರರು ನಮ್ಮ ತಹಸೀಲ್ದಾರ್ ಸಾಹೇಬ್ರೆ ಆಗಿರ್ತಾರೆ. ಜಾತ್ರೆ ಏನ್ ತೇರ್ ಬಿಚ್ಚಲಿಲ್ಲ ಅಂದ್ರೂ, ತೇರ್ ಏನ್ ಬಿಚ್ಚಲಿಲ್ಲ ಅಂದ್ರೂ ತಹಸೀಲ್ದಾರ್ ಸಾಹೇಬ್ರೆ ಹೊಣೆಗಾರ ಆಗ್ತಾರೆ. ತಹಸೀಲ್ದಾರ್ ಆಗ್ತಾರೆ, ಇದ್ರಿಗೆ ಯಾರ್ಯಾರು ಇನ್ವಾಲ್ವ್ ಆಗಾರ ಎಲ್ಲರೂ ಅವರೇ ಆಗ್ತಾರೆ.